ರಾಶಿ ಮಿಥುನ ರಾಶಿಗೆ ಬರೋದಾದ್ರೆ ಹೇಗಿದೆ ಮಿಥುನ ರಾಶಿ? ಮಿಥುನ ರಾಶಿಯವರಿಗೆ ಸ್ವಲ್ಪ ಇಲ್ಲಿ ಎಡರು ತೊಡರುಗಳನ್ನು ಅನುಭವಿಸುವಂಥದ್ದು, ಸಡನ್ ಆದಂತಹ ಚೇಂಜಸ್ ಆಗುತ್ತೆ ಮಿಥುನ ರಾಶಿಯವರಿಗೆ, ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ಆಗುತ್ತೆ. ಸೊ ಅದು ಸ್ವಲ್ಪ ನೆಗೆಟಿವ್ ಚೇಂಜಸ್ ಆಗಿರೋದಕ್ಕೂ ಅವಕಾಶ ಇರುತ್ತೆ. ಹಾಗೆಯೇ ನಿಮ್ಮ ತಂದೆಯ ಆಸ್ತಿ ವಿಚಾರದಲ್ಲಿ ತುಂಬ ದೊಡ್ಡ ಮಟ್ಟದ ಕಿರಿಕಿರಿಗಳಾಗೋದಕ್ಕೆ ಅವಕಾಶ ಇರುತ್ತೆ. ತಂದೆಯೊಟ್ಟಿಗೆ ಕಿರಿಕಿರಿ ಮಾಡ್ಕೊಳ್ತೀರಾ ಆಸ್ತಿ ವಿಚಾರಕ್ಕೆ. ಹಾಗಾಗಿ ನೀವು ಈ ಸಮಯದಲ್ಲಿ ಸ್ವಲ್ಪ 1 ತಿಂಗಳ ಕಾಲ ಅಟ್ಲೀಸ್ಟ್ ಈ ವಿಚಾರವಾಗಿ ಹೆಚ್ಚು ನಿಮ್ಮ ಇದನ್ನ ಎನರ್ಜಿನ ಕೊಡದೆ ನೀವು ಬೇರೆ ಕಡೆಗೆ ಫೋಕಸ್ ಮಾಡೋದು ಒಳ್ಳೆಯದು ಅಂತ ಹೇಳ್ಬೋದು. ಹಾಗೆಯೇ ವೆಹಿಕಲ್ಗಳಲ್ಲಿ ಓಡಾಡುವಾಗ, ಯಾಕೆಂದರೆ ಸಡನ್ ಚೇಂಜಸ್ ಅಂತ ಹೇಳಿದೆ ನಾನು, ಹಾಗಾಗಿ ಎಲ್ಲೋ ಆಕ್ಸಿಡೆಂಟ್ಸ್ ಆಗೋದು, ಕಾಲಿಗೆ ತಗಲಿಸ್ಕೊಳ್ಳೋದು, ಕೈ ತಗಲಿಸ್ಕೊಳ್ಳೋದು, ಏನೋ ಹೆಚ್ಚಕ್ಕೆ ಕೈ ಕಟ್ ಮಾಡ್ಕೊಳ್ಳೋದು, ಈ ಥರದ್ದೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ನೀವು ಇರಬೇಕಾಗತ್ತೆ ಮಿಥುನ ರಾಶಿಯವರು ಜನವರಿ 15ರಿಂದ ಫೆಬ್ರವರಿ 15ರವರೆಗೆ ಒಂದು ತಿಂಗಳ ಕಾಲ. ಮಿಥುನ ರಾಶಿಯವರಿಗೆ ಹೇಳಬೇಕು ಅಂದರೆ ಸೂರ್ಯನಾರಾಯಣನ ಪೂಜೆಯೊಟ್ಟಿಗೆ ನೀವು ವಿಷ್ಣುವಿನ ಆರಾಧನೆಯನ್ನು ಮಾಡ್ಕೊಳ್ಳಿ. ಯಾಕೆ ಅಂದರೆ ಬುಧ ಅಧಿಪತಿ ಆಗ್ತಾನೆ ಮಿಥುನ ರಾಶಿಗೆ. ಸೊ ವಿಷ್ಣುವಿನ ಪೂಜೆಯನ್ನು, ವಿಷ್ಣುವಿನ ಆರಾಧನೆಯನ್ನು ಮಾಡ್ಕೊಳ್ಳೋದು ನಿಮಗೆ ಸರ್ವದಾ ಸುಖ ಅಂತ. ಸೊ ಹಾಗಾಗಿ ನೀವು ಯಾವಾಗಲೂ ವಿಷ್ಣುವಿನ ಆರಾಧನೆಯನ್ನು ಮಾಡ್ಕೊಳ್ಬೇಕು ಸೂರ್ಯನಾರಾಯಣನ ಒಟ್ಟಿಗೆ.